ಪಿರಿಯಾಪಟ್ಟಣ ತಾಲೂಕಿನ ಕಣಗಾಲು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಚೇರಿ ಮುಂದೆ ಉತ್ಪಾದಕರ ಸಭೆ ನಡೆಯಿತು. ಇದೇ ಸಂದರ್ಭದಲ್ಲಿ ಕಣಗಾಲ್ ಗ್ರಾಮದ ಮಧು ಪ್ರಭಾಕರ್ ಹಾಗೂ ಉತ್ಪಾದಕರು ಈ ಹಿಂದೆ ಕಣಗಾಲ್ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದವರು. ಸಂಘದಲ್ಲಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ. ಸರ್ಕಾರ ತನಿಖೆ ನಡೆಸಿ ಉತ್ಪಾದಕರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆರೋಪಿಸಿ ಆಶ್ರಯ ಸಮಿತಿ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರಿಗೆ ಮನವಿ ಮಾಡಿದರು. ಏನು ನಡೆದ ಸಭೆಯಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಉತ್ಪಾದಕರ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಮಾತನಾಡಿದ ಆಶ್ರಯ ಸಮಿತಿಯ ಅಧ್ಯಕ್ಷ ನಿತಿನ್ ವೆಂಕಟೇಶ್ ಅವರು ಪಶು ಸಂಗೋಪನೆ ಮತ್ತು ರೇಷ್ಮೆ ಸಚಿವರ ಜನಪರ ಅಭಿವೃದ್ಧಿ ಕೆಲಸಗಳನ್ನು ಮೆಚ್ಚಿ ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುತ್ತಿರುವುದು ಕಾಂಗ್ರೆಸ್ ಪಕ್ಷಕ್ಕೆ ಬಲ ತಂದಿದೆ. ಕಣಗಾಲು ಗ್ರಾಮದ ಗ್ರಾಮಸ್ಥರ ಕರೆಗೆ ಒಗ್ಗಟ್ಟು ಬಂದಿದ್ದೇನೆ. ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಿಂದಿನ ಕಾರ್ಯದರ್ಶಿಯವರು ಅವ್ಯವಹಾರ ನಡೆಸಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದೀರಿ. ಸರ್ಕಾರ ಮಟ್ಟದಲ್ಲಿ ತನಿಖೆ ನಡೆಸಿ ಹಾಲು ಉತ್ಪಾದಕರ ಹಿತ ಕಾಪಾಡಲಾಗುವುದು. ಸಹಕಾರ ಇಲಾಖೆಯ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಹಿಂದಿನ ಕಾರ್ಯದರ್ಶಿಯವರು ಮುಂದುವರಿಯುವುದು ಎಂದು ಆದೇಶ ಮಾಡಿದ್ದಾರೆ ಎಂದು ಹೇಳುತ್ತಿದ್ದೀರಾ? ದಾಖಲೆಗಳಿದ್ದರೆ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿ ಎಂದರಲ್ಲದೆ ಇಂದು ಜೆಡಿಎಸ್ನ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೀರಿ. ಹಳೆಯ ಕಾರ್ಯಕರ್ತರು ಹೊಸಬರು ಎಲ್ಲರೂ ಒಗ್ಗಟ್ಟಾಗಿ ಹೋಗಿ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ನನ್ನನ್ನ ಸಂಪರ್ಕಿಸಿ ಬಗೆಹರಿಸಿಕೊಳ್ಳಬಹುದು ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಣಗಾಲ್ ಗ್ರಾಮದಲ್ಲಿ ಕೆಲವು ಡೈರಿನಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ ಅಂತ ಊರು ಗ್ರಾಮಸ್ಥರು ನನ್ನ ಈ ಗ್ರಾಮಕ್ಕೆ ಬರೋಕ್ಕೆ ಹೇಳಿದರು. ಆ ಕಾರಣ ಅವ್ರ ಕರೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದೆ ಇವತ್ತು. ಅಂದರೆ ಈ ಡೈರಿ ಬಗ್ಗೆ ಈಗಾಗಲೇ ಮುಂಚೆ ನನಗೆ ಸ್ವಲ್ಪ ಮಾಹಿತಿ ಇತ್ತು. ಇಲ್ಲಿ ಸ್ವಲ್ಪ ಹಿಂದೆ ಸೆಕ್ರೆಟರಿ ಯಾರಿದ್ರು ಅವರು ಭಾಳ ವ್ಯವಹಾರ ನಡೆದಿದೆ. ಹಾಗಾಗಿ ನಮಗೆ ಆ ಸೆಕ್ರೆಟ್ರಿ ಮೇಲೆ ತನಿಖೆ ಆಗಬೇಕು ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ಅವರು ನಮಗೆ ಸೆಕ್ರೆಟ್ರಿಯಾಗಿ ಮುಂದುವರಿಯೋದು ನಮ್ಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂತ ಇಡೀ ಕಣಗಾಲ್ ಡೈರಿ ಹಾಲು ಹಾಕುವಂಥ ಎಲ್ಲ ರೈತರುಗಳು ಕೂಡ ಅಭಿಪ್ರಾಯ ಆಗಿತ್ತು. ಇವತ್ತು ಎಲ್ಲರೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಇಲ್ಲಿ ಎಲ್ಲರೂ ಕೂಡ ಅವರು ಅಭಿಪ್ರಾಯನ ತಿಳಿಸಿದ್ದಾರೆ. ಇವತ್ತು ಹಿಂದೆ ಇದ್ದ ಸೆಕ್ರೆಟರಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಮಾಡಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಅವ್ರ ಮೇಲೆ ಒಂದು ತನಿಖೆ ಮಾಡಿಸುವಂಥ ಕೆಲಸನ ನಾವು ಇನ್ನೊಂದು ದಿನಗಳಲ್ಲಿ ಮಾಡ್ತೀವಿ. ಈಗ ಏರ್ ಮೇಡಮು ಅವರೇ ಮುಂದುವರಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ ಅಂತ ಕೇಳ್ಕೊಟ್ಟೆ. ಅದಕ್ಕೆ ಅಪೀಲ್ ಹೋಗ್ಬೋದು. ಅಪೀಲ್ ಹೋಗಿ ಅವ್ರು ಮಾಡಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ದಾಖಲೆಗಳಿದ್ದರೆ ಅದನ್ನು ಕೋರ್ಟಲ್ಲಿ ಅದನ್ನು ಪ್ರೊಡ್ಯೂಸ್ ಮಾಡಿ ಅದಕ್ಕೆ ತಡೆಯಾಜ್ಞೆ ತಗೊಳ್ಳುವಂಥ ಕೆಲಸ ಈ ಗ್ರಾಮಸ್ಥರು ಮಾಡಬೇಕು. ಅದಕ್ಕೆ ಏನು ನಮ್ಮಿಂದ ಏನು ಸಹಕಾರ ಬೇಕು ಅದನ್ನು ಮಾಡುವಂಥ ಕೆಲಸ ಮಾಡೋಣ. ಮತ್ತು ಪೊಲೀಸ್ನವರು ನಿಮ್ಮನ್ನ ಸರಿಯಾಗಿ ಕಂಡಿಲ್ಲ, ಭಾಳ ಅವಾಚ್ಯ ಶಬ್ದಗಳಿಂದ ನಿಮ್ಮನ್ನು ನಿಲ್ಲಿಸಿದ್ರು ಅಂತ ಹೇಳಿದ್ರಿ. ಅದನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಕರೆಸಿ ತಿಳುವಳಿಕೆ ಹೇಳಿ ಮುಂದಿನ ದಿನಗಳಲ್ಲಿ ಆ ರೀತಿ ನಡ್ಕೊಳ್ದಂಗೆ ಅವ್ರಿಗೆ ತಿಳುವಳಿಕೆ ಹೇಳುವಂಥ ಕೆಲಸ ಮಾಡ್ತೀವಿ ನಾವು. ನಾನು ಮತ್ತೊಮ್ಮೆ ಈಗ ಕೆಲವು ನಾಯಕರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದೀನಿ. ನಾನು ಹೇಳೋದು ನೀವು ಯಾರೂ ನಮ್ಮ ಸಂಪರ್ಕದಲ್ಲಿ ಇಲ್ಲ. ನೀವೆಲ್ಲರೂ ಏನು ಗಾದೆ ಹೇಳ್ತಾರೆ, ಏನು ಹೇಳ್ತಾರೆ ಮೈಲಾರ. ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ, ನೀವು ನನ್ನ ಸಂಪರ್ಕ ಇಟ್ಕೊಳ್ಳಿ. ನಾನು ಇವತ್ತು ತಾಲೂಕಾದ್ಯಂತ ಎಲ್ಲ ಕಡೆ ಸಂಚರಿಸ್ತಾ ಇದ್ದೀನಿ. ಎಲ್ಲ ಊರುಗಳಲ್ಲೂ ಕಾರ್ಯಕರ್ತರುಗಳಿಗೆ ಇದೇ ಮಾತು ಹೇಳ್ತಾ ಇದ್ದೀನಿ, ನೀವು ನನ್ನ ಸಂಪರ್ಕ ಇಟ್ಕೋಬೇಕು. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ನನ್ನ ಹತ್ರ ಬರಬೇಕು. ನೀವು ಕೆಲವೊಮ್ಮೆ ಫೋನ್ ಎತ್ತಿದ್ರು ಕೂಡ ನನ್ನ ಹುಡ್ಕೊಂಡು ಬರಬೇಕು. ನೀವು ಪಿರಿಯಾಪಟ್ಟಣದಲ್ಲಿ ಇರ್ತೀನಿ ಅಥವಾ ತೋಟದಲ್ಲಿ ಇರ್ತೀನಿ ಅಥವಾ ಮೈಸೂರಿಗೆ ಹೋದ್ರೂ ಬರ್ತೀವಿ. ವಾರದಲ್ಲಿ 4 ದಿವಸ ಪಿರಿಯಾಪಟ್ಟಣದಲ್ಲಿ ಇರ್ತೀನಿ. ಹಾಗಾಗಿ ಎಲ್ಲರೂ ಕೂಡ ಕೇಳ್ಕೊಳ್ಳಿ ಕರೆಕ್ಟಾಗಿ. ಏನೇ ಸಮಸ್ಯೆ ಇದ್ರು ನಾವು ತಾಲೂಕಲ್ಲಿ ಜವಾಬ್ದಾರಿ ತಗೊಂಡಿದ್ದೀವಿ. ತಂದೆಯವರು ಸಚಿವರಾಗಿರೋದು ತಾಲೂಕಲ್ಲಿ ಹೆಚ್ಚಿಗೆ ಇರೋಕ್ಕಾಗೋದಿಲ್ಲ. ಹಾಗೆ ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಇಡೀ ತಾಲೂಕಲ್ಲಿ ಎಲ್ಲ ಸಮಸ್ಯೆ, ಎಲ್ಲ ರೈತರ ಸಮಸ್ಯೆ ಇರ್ಬೋದು. ಗ್ರಾಮದಲ್ಲಿ ಇವತ್ತು ನಮ್ಮ ನಿತಿನ್ ವೆಂಕಟೇಶ್ ಅವರು ಆಗಮಿಸಿದ್ದಾರೆ. ಏನಕ್ಕೆ ಅಂದ್ರೆ ಕಣಗಾಲ ಗ್ರಾಮದಲ್ಲಿ ಇವತ್ತು ಜೆಡಿಎಸ್ ಅಲ್ಲಿ ಇದ್ದಂತ ಕೆಲವು ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಯುವಕರು ಎಲ್ಲ ನಮ್ಮ ವೆಂಕಟೇಶ್ ಅಣ್ಣವ್ರನ್ನ ಅಭಿವೃದ್ಧಿ ಕಾರ್ಯಗಳ ನೋಡಿ ಅವರು ನ್ಯಾಯಯುತವಾಗಿ ಜನಗಳಿಗೆ ನ್ಯಾಯ ಒದಗಿಸ್ತಾರೆ ಅನ್ನೋ ಉದ್ದೇಶದಿಂದ ಏನ್ ಜೆಡಿಎಸ್ ಅಲ್ಲಿ ಇದ್ದರು ಸಾವಿರಾರು ಅಭಿಮಾನಿ ಹೆಚ್ಚು ಕಮ್ಮಿ ಕಣಗಾಲಲ್ಲಿ ಇವತ್ತಿನ ಲೆಕ್ಕಾಚಾರಕ್ಕೆ ಒಂದು 250ರಿಂದ 300 ಜನ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಅಭಿವೃದ್ಧಿ ನೋಡಿ ವೆಂಕಟೇಶ್ ಅಣ್ಣವರ ಅಭಿವೃದ್ಧಿ ನೋಡಿ ಸೇರ್ಕೊಂಡಿದ್ದಾರೆ. ನಾವ್ ಏನು ಸೇರ್ಕೊಂಡಿದ್ವಿ, ಅವರು ಯಾವುದೇ ಬಣ್ಣದ ನಾಟಕಕ್ಕೆ ತಾತ್ಕಾಲಿಕ ಸೇರ್ಕೊಂಡಿಲ್ಲ. ಇದೇ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಸತ್ಯ ಮಾಡಿ ಪ್ರಮಾಣ ಮಾಡ್ತೀವಿ. ನಾವು ಅವತ್ತಿಂದ ಹೆಂಗ್ ಜೆಡಿಎಸ್ ಅಲ್ಲಿ ಗೆದ್ದಂಗೆ ವೆಂಕಟೇಶ್ ಅಣ್ಣವರು ನಮ್ಮ ನಿತಿನ್ ಸಾಹೇಬ್ರು ಇರೋ ಗಂಟೆನೂ ಕೂಡ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ